ಇನ್ನು ಚಂದ್ರಶೇಖರನಾಥ ಸ್ವಾಮೀಜಿಯ ಹೇಳಿಕೆ ಇವತ್ತು ಕೂಡ ಸದ್ದು ಮಾಡಿದೆ. ಅಂತ ಅಂದ್ರೆ ಮುಸ್ಲಿಮರಿಗೆ ವೋಟ್ ಹಾಕುವಂತ ಅಧಿಕಾರ ಮೊದಲು ಮೊಟಕುಗೊಳಿಸಬೇಕು, ಆವಾಗ ದೇಶದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ರೀತಿಯಾಗಿ ಅವರು ಹೇಳಿದ್ರಲ್ಲ ಆ ವಿಚಾರ. ಒಕ್ಕಲಿಗರ ಶ್ರೀಗಳ ಹೇಳಿಕೆಗೆ ಸಚಿವರು ಸಂವಿಧಾನದ ಪಾಠ ಮಾಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಈ ರಾಜಕೀಯದವರು ಮಾಡ್ತಾ ಇರ್ತಕ್ಕಂಥದ್ದು ವೋಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು ಆಗ ಖಂಡಿತ ಅದನ್ನ ಮಾಡಬೇಕು. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು, ಮತದಾನ ಕಿತ್ತುಕೊಳ್ಬೇಕು. ಕೇಳಿದ್ರಲ್ಲ, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಸ್ವಾಮೀಜಿ ಆಡಿರೋ ಮಾತು. ಚಂದ್ರಶೇಖರನಾಥ ಶ್ರೀಗಳ ಇದೇ ಹೇಳಿಕೆ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಬಾಬಾ ಸಾಹೇಬರ ಮತದಾನ ಆಶಯವನ್ನ ಈ ಮಾತು ವಿರೋಧಿಸುತ್ತಿದೆ ಅಂತ ಸಚಿವರು ಕಿಡಿಕಾರಿದ್ದಾರೆ. ಸಂವಿಧಾನದ ಆಶಯಗಳಿಗೆ ವಿರುದ್ಧ ಮಾತನಾಡಬಾರದು. ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಪರಮೇಶ್ವರ್ ಖಂಡನೆ. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಖಂಡಿಸಿದ್ದಾರೆ. ಪ್ರತಿಯೊಂದು ಸಮುದಾಯಗಳಿಗೆ ಸಮಾನ ಅವಕಾಶ ಹಕ್ಕಿದೆ. ಇದರ ಬಗ್ಗೆ ಚಂದ್ರಶೇಖರನಾಥ ಶ್ರೀ ಸರಿಯಾಗಿ ನೋಡಿಕೊಂಡಿಲ್ಲ ಅನಿಸುತ್ತದೆ. ಸಂವಿಧಾನದ ಆಶಯಗಳ ವಿರುದ್ಧ ಯಾರೋ ಮಾತನಾಡಬಾರದು ಎಂದಿದ್ದಾರೆ. ಅವರಿಗೆ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನಾಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಮನುವಾದದ ಮನಸ್ಸುಗಳು ಮಾತನಾಡ್ತಿವೆ ಎಂದ ಎಚ್.ಸಿ. ಮಹದೇವಪ್ಪ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಬಾಬಾ ಸಾಹೇಬರ ಆಶಯವನ್ನ ಮೆಲುಕು ಹಾಕಿದ್ದಾರೆ. ಒಂದು ಮತ ಒಂದು ಮೌಲ್ಯ ಜಾರಿ ಮಾಡಿದ ಕಾರಣದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಮುಂದುವರೆದು ಬೆಂಗಳೂರಿನಲ್ಲಿ ಮಾತನಾಡಿ, ಮನುವಾದದ ಮನಸ್ಥಿತಿಗಳು ಈ ರೀತಿ ಮಾತನಾಡ್ತಿವೆ ಅಂತ ಗುಡುಗಿದ್ದಾರೆ. ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಮತದಾನದ ಪದ್ಧತಿಯನ್ನೇ ತೆಗೆದಾಕಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ ಮಾತುಗಳು ಶೋಭೆನೂ ತರಲ್ಲ, ಅದು ಆ ಸ್ಥಾನಕ್ಕೆ ಗೌರವನೂ ತರಲ್ಲ. RSS ಜನಸಂಘ ಭಾರತದ ಸಂವಿಧಾನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಅವರದೇ ಆದಂಥ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಜನಸಂಖ್ಯೆ ಅಂತ 1947 ಮಾಡ್ಕೊಂಡಿದ್ರು. ನಮ್ಮ ಸಂಸತ್ತಿನ ಮುಖಾಂತರ ದೇಶದ ಆಡಳಿತ ನಿಯಂತ್ರಣ ಮಾಡಿದ್ರು. ಮನುವಾದದ ಮನಸ್ಸುಗಳು ಆ ರೀತಿ ಮಾತಾಡ್ತಾ ಇದ್ದಾವೆ. ಅದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಸಿಗೋದಿಲ್ಲ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ. ಪ್ರಸಾದ್ ಅಬ್ಬಯ್ಯ ಕಿಡಿ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಂತೂ ನಿಗಿನಿಗೆ ಕೆಂಡವಾಗಿದ್ದಾರೆ. ಇವತ್ತು ಮತದಾನ ಬೇಡ ಅಂತಾರೆ, ನಾಳೆ ಇರಬೇಡ ಅಂತಾರೆ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಮತದಾನ ಹಾಕಬೇಡ ಅಂತಾರ, ನಾಳೆ ಇರಬೇಡ ಅಂತಾರ. ಇದು ಯಾರಪ್ಪನ ಆಸ್ತಿ ಅಲ್ಲ. ಅದು ಇವ್ರು ಯಾರಪ್ಪನ ಆಸ್ತಿ ಅಲ್ಲ. ಇದು ನೀವಿರ್ರಿ, ನಿಮ್ಗೆ ಓಟ್ ಕೊಡಬೇಡ್ರಿ ಅಂತ ಇದು ಎಲ್ಲರ ಹಕ್ಕಿದು. ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಅಷ್ಟೇ ಹಕ್ಕಿದೆ. ಯಾರೊಬ್ಬರೂ ಕೂಡ ನೀವು ಹೊರಗೆ ಹೋಗ್ರಿ ಬರ್ರಿ ಅನ್ನುವಂಥ ಹಕ್ಕು ಯಾರಿಗೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಮಾತನಾಡ್ತಿದ್ದ ಸ್ವಾಮೀಜಿ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ರದ್ದುಪಡಿಸಿ ಅನ್ನುವಂಥ ಹೇಳಿಕೆ ವಿಚಾರವಾಗಿ ಚಂದ್ರಶೇಖರನಾಥ ಶ್ರೀಗಳು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರ ಬಗ್ಗೆ ನಮಗೆ ಯಾವುದೇ ಅಸಹಿಷ್ಣುತೆ ಇಲ್ಲ, ಎಲ್ಲರಂತೆ ಮುಸಲ್ಮಾನರಿಗೂ ಮತದಾನದ ಹಕ್ಕಿದೆ. ಮುಸ್ಲಿಮರು ಕೂಡ ಈ ದೇಶದ ಪ್ರಜೆಗಳೇ, ಮಠದ ಜೊತೆಗೆ ಮುಸ್ಲಿಮರ ನಂಟಿದೆ. ನಾವು ಕೂಡ ಮುಸ್ಲಿಮರ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀವಿ. ಬಾಯಿ ತಪ್ಪಿ ನೀಡಿದ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸ್ತೀವಿ. ಮುಸ್ಲಿಂ ಸಹೋದರರಿಗೆ ಬೇಸರ ಆಗಿದ್ದರೆ ವಿಷಾದಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಿಂದ ಹೊರಡಿಸಲಾಗಿರುವಂಥ ಒಂದು ಪತ್ರಿಕಾ ಪ್ರಕಟಣೆ. ಆ ಪತ್ರಿಕಾ ಪ್ರಕಟಣೆಯಲ್ಲಿ ಶ್ರೀಗಳು ನಾನು ಬಾಯಿ ತಪ್ಪಿನಿಂದ ಆಡಿರುವಂಥ ಮಾತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಸಾಕಷ್ಟು ಚರ್ಚೆ ಗ್ರಾಸ ಆಗಿದೆ. ಆ ಸಂದರ್ಭದಲ್ಲಿ ಸೂಕ್ತವಾದಂಥ ಸಮಯ ಆಗಿತ್ತಾ, ವೇದಿಕೆ ಆಗಿತ್ತಾ ಅನ್ನುವಂಥದ್ದು. ಹರಿ ಓಂ. ಆ ವೇದಿಕೆ ರೈತರಿಗೆ ಅನ್ಯಾಯ ಆಗ್ತಾ ಇದ್ದದ್ರ ಬಗ್ಗೆ ಆ ವೇದಿಕೆ ಉಂಟಾಗಿದ್ದದ್ದು. ಈ ವಕ್ಫ್ ಬೋರ್ಡಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಆ ದೃಷ್ಟಿಯಿಂದ ನಾವು ಅದು ಹೇಳೋದು ನಿಜ. ಆದರೆ ಅವ್ರು ಮುಸ್ಲಿಂ ಬಂದವರು ಭಾರತೀಯರ ಹೊರತು ಬೇರೆ ಏನಲ್ಲ.
ಆದ್ದರಿಂದ ಅದಷ್ಟು ಬಿಟ್ಟು ನಮ್ಗೆ ರೈತರಿಗೆ ಒಳ್ಳೆಯದಾಗಬೇಕು. ನೀವು ಮಾಧ್ಯಮದವರು ಆ ರೈತರಿಗೆ ಒಳ್ಳೆಯದಾಗೋ ರೀತಿ ಬಿಂಬಿಸಿ ಅದನ್ನು ಮಾಡಿಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ಒಂದಷ್ಟು ಟೀಕೆ ಟಿಪ್ಪಣಿ ವ್ಯಕ್ತ ಆಗ್ತಾ ಇದೆ. ಸ್ವಾಮೀಜಿಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು, ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದ ಭಾಷಣ ಮಾಡಬಾರ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಮ್ಮ ಭಾಷಣದ ವಿರುದ್ಧ ಕಿಡಿಕಾರಿದೆ ಸರ್. ಈಗ ನಾವು ಚಪ್ಪಾಳೆಗೆ ಆಸೆ ಪಡೋದಿಲ್ಲ, ಹೆಸರಿಗೆ ಆಸೆ ಪಡೋದಿಲ್ಲ, ಕೀರ್ತಿಗೆ ಆಸೆ ಪಡೋದಿಲ್ಲ. ನಾವು ಆ ಸಂದರ್ಭದಲ್ಲಿ ಬಂದಂಥದ್ದು ರೈತರಿಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ರೈತರ ಭೂಮಿಯೆಲ್ಲ ಕಸ್ಕೊಳ್ತಾ ಇದ್ದಾರೆ ಅಂತ ಮಹಾರಾಷ್ಟ್ರದಲ್ಲಿ ಕಸ್ಕೊಂಡ್ರಂತೆ, ಬಿಜಾಪುರದಲ್ಲಿ, ಧಾರವಾಡದಲ್ಲಿ ಎಲ್ಲ ರೈತರ ಭೂಮಿಯನ್ನೆಲ್ಲ ಇವರು ನಮ್ಮದು ಅಂತೇಳಿ ತಗೊಳ್ತಾ ಇದ್ದಾರೆ ಅಂತ ಅಂದರು. ಹಾಗೆ ಇಲ್ಲಿಗೂ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಅನ್ಯಾಯ, ಇದು ಸರಿ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು